ಸರ್, ಚಿನ್ನಸ್ವಾಮಿ ಸ್ಟೇಡಿಯಂ ಸಂಬಂಧಪಟ್ಟಂಗೆ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದ್ವಿ ಸರ್. ಈಗ ನಾಳೆನೇ ಮ್ಯಾಚ್ ಇರೋ ಕಾರಣಕ್ಕೆ ಪರ್ಮಿಷನ್ ಸಿಗುತ್ತೆ ಇಲ್ಲ ಸರ್? ಅದು ನೀವು ಪೊಲೀಸ್ ಕಮಿಷನರಿಗೆ ಕೇಳಿಬಿಡಿ, ಅವರು ಫೈನಲಿ ತೀರ್ಮಾನ ಅವರೇ ಮಾಡಿಬಿಡ್ತಾರೆ. ನಾವು ಸರ್ ನೀವೇನು ಕೊಟ್ಟಿದ್ದೀರಾ? ಸರ್ಕಾರಕ್ಕೆ ನಾವು ರಿಪೋರ್ಟ್ ಕೊಡ್ತೀವಿ, ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಸರ್, ನಿಮ್ಮ ಪ್ರೈಮರಿ ಫೈಂಡಿಂಗ್ಸ್ ಏನಿದೆ ಸರ್? ಮಾಡ್ಬೋದು ಅಂತ ಮಾಡಬಾರ್ದು ಅಂತ ನಾವು ಇದ್ರ ಬಗ್ಗೆ ಈಗ ನಾವು ವರದಿ ಕೊಡ್ತೀವಿ. ಅದು ಏನಿದೆ ಸರ್ ಅದರಲ್ಲಿ? ಏನಿದೆ ಸರ್? ಏನು ಅಪ್ ಟು ಗವರ್ಮೆಂಟ್ ಟು ಡಿಸೈಡ್. ಸರ್ ನ್ಯೂಸ್ ಏನಿದೆ ಸರ್ ಅಲ್ಲಿ? ಐ ಆಮ್ ನಾಟ್ ಇನ್ ಅ ಪೊಸಿಷನ್ ಟು ಕಮೆಂಟ್ ಆನ್ ದಿಸ್ ನಾವು, ಬಟ್ ನಾವು ಡೀಟೇಲ್ಸ್ ಆಗಿ ಪರಿಶೀಲನೆ ಮಾಡಿಬಿಟ್ಟು ಕಮಿಟಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ. ಸರ್ಕಾರ ಅದನ್ನು ಯಾವ ರೀತಿಯಲ್ಲಿ ಪಬ್ಲಿಷ್ ಮಾಡಬೇಕೋ ಇಲ್ವೋ ಅವರ ಮೇಲೆ ಬಿಟ್ಟಿದೆ. ಸರ್ ಅಲ್ಲಿ ನಮ್ಮದು ಪಾತ್ರ ಪ್ರಮುಖವಾಗಿದೆ. ಹಾಗಾಗಿ ನಾವು ಏನು ವರದಿ ಕೊಡ್ತಾ ಇದ್ದೀರಾ, ಅವಕಾಶ ಇದೆಯಾ ಇಲ್ವಾ, ಅನುಮತಿ ನೀವು ಕೊಟ್ಟಂತಹ ವರದಿ ಮೇಲೆ ಸರ್ ಫೈಂಡಿಂಗ್ಸ್ ಏನು ಸರ್? ಅದು ದಿಸ್ ಈಸ್ ಸಮಥಿಂಗ್ ವಿಚ್ ಗವರ್ಮೆಂಟ್ ಹ್ಯಾಸ್ ಆಸ್ಕ್ಡ್ ಅಸ್. ಐ ಕೆನಾಟ್ ಈಗ ನಾನು ಹೇಳಲಿಕ್ಕೆ ಬರಲ್ಲ. ಸರ್ಕಾರ ಮಟ್ಟದಲ್ಲಿ ಅವರು ಒಂದ್ಸರಿ ನೋಡಿಕೊಂಡು ಅವರು ತೀರ್ಮಾನ ಮಾಡಬೇಕು. ನಮ್ಮ ಹಂತದಲ್ಲಿ ಏನು ರೈಟ್ಸ್ ಇದೆ ಸರ್? ನಾವು ನಿರ್ವಹಣೆ ಮಾಡ್ಬೋದು, ನಾವು ಇದರ ಬಗ್ಗೆ ಕೂಲಂಕುಷವಾಗಿ ಏನೆಲ್ಲ ಇದೆ, ಏನೆಲ್ಲ ಫೆಸಿಲಿಟೀಸ್ ಇದೆ ಅದರ ಬಗ್ಗೆ ಪರಿಶೀಲನೆ ಮಾಡಿಬಿಟ್ಟು ಸರ್ಕಾರಕ್ಕೆ ವರದಿ ಕೊಡಲಿಕ್ಕೆ ಹೇಳಿದರು. ಸರ್ಕಾರಕ್ಕೆ ವರದಿ ಕೊಟ್ಟರು. ಸರ್ ಮೂಲಸೌಕರ್ಯ ಇತ್ತು ಸರ್ ಅಲ್ಲಿ? ಮೂಲಸೌಕರ್ಯಗಳು ಇತ್ತು ಸರ್? ನಾವು ಅದರ ಬಗ್ಗೆ ಡೀಟೇಲ್ಸು ರಿಪೋರ್ಟ್ನಲ್ಲಿ ಕಳಿಸ್ತೀವಿ. ಅದು ಏನಿದೆ ಸರ್? ಕಳಿಸ್ತೀವಿ. ಅಲ್ಲ ಸರ್, ಸರ್ ಮೂಲಸೌಕರ್ಯ ಏನಿದೆ ಹೇಳಿ ಸರ್? ಓಕೆ ಸರ್. ಈಗ ನಿಮ್ಮ ನೌಕರರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಿದ್ರು, IAS ಅಧಿಕಾರಿ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ರು. ಏನು ಸರ್ ಕೆಲಸ ಸ್ಟಾಪ್ ಮಾಡ್ತೀವಿ? ಅದು ಬಗ್ಗೆ ಇರಬೇಕು, ನಾನು ಮಾತಾಡ್ತೇನೆ. ನೀವು ಈಗ ಅವರು ಚರ್ಚೆಗೆ ಬಂದಿದ್ದರು, ನಾನು ಕೇಳ್ತೇನೆ ಅವ್ರಿಗೆ ಏನು ಇಶ್ಯೂ ಇದೆ. ಈ ಖಾತದ್ದು ಅಧಿಕಾರಿಗಳಿಂದಲೇ ಸಮಸ್ಯೆ ಆಗ್ತಿದೆ ಅಂತ ಸ್ಪೆಷಲ್ ಕಮಿಷನರ್ ಅವರು ನಿಲುವು. ಇಬ್ಬರನ್ನ ಸಸ್ಪೆಂಡ್ ಬೇರೆ ಮಾಡಿದ್ದಾರೆ. ಸೊ ಈಗ ಇವರು ಬಂದು ನಿಮಗೊಂದು ಮನವಿಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಈ ಖಾತೆ ಹಳ್ಳ ಹಿಡಿತಾ ಇದೆ ಅನ್ನೋ ಪ್ರಶ್ನೆ ಸರ್. ಖಾತೆ ಹಂಚಿಕೆ ಹಳ್ಳ ಹಿಡಿತಾ ಇದೆ. ಏನಾಗ್ತದೆ, ಈ ಖಾತೆಯಿಂದ ಜನರಿಗೆ ನಾವು ಅನುಕೂಲ ಮಾಡಲಿಕ್ಕೋಸ್ಕರನೇ ಮಾಡ್ತಾ ಇದ್ದೀವಿ. ಕೆಲವು ಜನರದಲ್ಲಿ ಲೋಪ ಇದ್ದರೆ ಕ್ರಮ ತಗೊಳ್ಳಿಕ್ಕೆ ನಾವು ಕೆಲಸ ಮಾಡ್ತೀವಿ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಖಂಡಿತ ಅವರದ್ದು ಏನು ಸಮಸ್ಯೆಗಳಿವೆ, ಅಧಿಕಾರಿಗಳದ್ದು ಸಮಸ್ಯೆ, ಕೆಲವು ಸಂದರ್ಭದಲ್ಲಿ ನಾವು ಸಹ ರೋಷದಲ್ಲಿ ನಾವು ಸಹ ವೇಗಗತಿಯಲ್ಲಿ ಕ್ರಮ ತಗೊಳ್ತೇವೆ. ಸೊ ಡೆಫಿನೆಟ್ಲಿ ನಾನು ಚರ್ಚೆ ಮಾಡಿಬಿಟ್ಟು DCM DK ಶಿವಕುಮಾರ್ ಅವರಿಗೆ ಮುನ್ನಣಿ ARO ಅವರು 2000 ಈ ಖಾತೆಗಳನ್ನು ರಿಜೆಕ್ಟ್ ಮಾಡ್ತಾರೆ. ಎಲ್ಲ ದಾಖಲಾತಿ ಸಲ್ಲಿಕೆ ಆದರೂ ಕೂಡ ಯಾಕೆ ಉದ್ದೇಶಪೂರ್ವಕವಾಗಿ ರಿಜೆಕ್ಟ್ ಮಾಡುವಂಥದ್ದು? ಯಾಕೆ ಉಪ ಆಯುಕ್ತರೇ DCM ಅವರಿಗೆ ಪತ್ರ ಬರೆದಿದ್ದಾರೆ ಸರ್. ಈ ರೀತಿ ಯಾಕೆ ಈ ಖಾತೆ ಅಪ್ರೂವ್ ಮಾಡ್ದೇ ರಿಜೆಕ್ಟ್ ಮಾಡ್ತಾ ಇರೋದು? ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ? ಅದೇ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಸಿ, ಬಿಕಾಸ್ ಇಶ್ಯೂಸ್ ಹ್ಯಾವ್ ಟು ಬಿ ಇಂಡಿವಿಜುವಲ್ ಆಗಿ ನಾವು ನೋಡಬೇಕು. ಇದು ಸಮಸ್ತವಾಗಿ ವಾಟ್ ಆರ್ ದ ಜನರಲ್ ಇಶ್ಯೂಸ್ ಇವರದ್ದು ಏನು ಅಧಿಕಾರಿ ಅವರು ಹೇಳಿದ್ದಾರೆ. ಇಂಡಿವಿಜುವಲ್ ಕೇಸಸ್ನಲ್ಲಿ ನಾವು ನೋಡ್ತಾ ಇದ್ದೇವೆ, ಕೆಲವು ಸಂದರ್ಭದಲ್ಲಿ ಜನರಿಗೆ ಅನನುಕೂಲವಾಗಿ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ಕೆಲವು ಜಾಗದಲ್ಲಿ ರಿಜೆಕ್ಟ್ ಮಾಡಿದ್ದಾರೆ, ವೆದರ್ ಇಟ್ ಕುಡ್ ಹ್ಯಾವ್ ಬಿನ್ ಎಕ್ಸೆಪ್ಟೆಡ್. ಸೊ ಆ ದೃಷ್ಟಿಯಿಂದ ನಾವು ಪರಿಶೀಲನೆ ಖಂಡಿತ ಮಾಡ್ತೀವಿ. ತನಿಖೆ ಏನಾದರೂ ಮಾಡ್ತೀವಿ ಸರ್? ರಿಜೆಕ್ಟ್ ಆಗಿರೋ ಖಂಡಿತ ನಾವು ಮಾಡ್ತೇವೆ. ವಿ ಆರ್ ಡೂಯಿಂಗ್ ಎನ್ ಆಡಿಟ್ ಆಲ್ಸೋ. ಏನೆಲ್ಲ ಕೇಸಸ್ನಲ್ಲಿ ಕಮಿಟಿ ಅವಶ್ಯಕತೆ ಇಲ್ಲ, ನಾವು ಆಡಿಟ್ ಮಾಡ್ತೀವಿ. ನಮ್ಮ ಸ್ಪೆಷಲ್ ಕಮಿಷನರ್ ಆ್ಯಂಡ್ ಟೀಮ್ ವಿಲ್ ಡೆಫಿನೆಟ್ಲಿ ವೆರಿಫೈ ವೆದರ್ ಆರ್ ನಾಟ್ ದೆರ್ ಆರ್ ಎನಿ ಕೇಸಸ್ ಆ್ಯಂಡ್ ದೆನ್ ವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಸರ್, ಬೆಂಗಳೂರು ನಗರದಲ್ಲಿ ಸಾಕಷ್ಟು PGಗಳಿಗೆ ಒಂದಿಷ್ಟು ರೂಲ್ಸ್ ಮಾಡಿದ್ವಿ. ಯಾವ PG ಅವರು ರೂಲ್ಸನ್ನು ಫಾಲೋ ಮಾಡ್ತಿಲ್ಲ, ಪರವಾನಗಿ ಇಲ್ಲ, ಸರಿಯಾಗಿ ಫುಡ್ ಇಲ್ಲ. ಒಂದು ಕಡೆ ಮೊನ್ನೆ BJP ಅಧಿಕಾರಿಗಳು 5,000 ದಂಡ ಹಾಕಿದ್ದಾರೆ. ನಾವು ಏನು ಕ್ರಮ ಕೈಗೊಳ್ತೀವಿ ಸರ್ ಇಂಥ ಸಂದರ್ಭದಲ್ಲಿ? ಇದು PGಗಳಿಗೆ ಈಗ ನಾವು ನೋಡಿದ ಪ್ರಕಾರ ಅವರು ಎರಡು ರೀತಿ ಸಮಸ್ಯೆ ಇದೆ. PGಗಳು ನಡೀತಾ ಇದೆ, ದೇ ಆರ್ ಪೇಯಿಂಗ್ ಟ್ಯಾಕ್ಸ್ ಆಲ್ಸೋ, ದೇ ಆರ್ ನಾಟ್ ಪೇಯಿಂಗ್. ಮತ್ತು ಅದು ನಮ್ಮ ಏನು ಗೈಡ್ಲೈನ್ಸ್ ಇದೆ ಅದಾದ ಮೇಲೆ ಕೆಲಸ ಮಾಡ್ತಾ ಇದೆ. ಸೊ ಖಂಡಿತ ನಮ್ಮ ಏನು ಗೈಡ್ಲೈನ್ಸ್ ಇದೆ ಅದನ್ನು ರಿವೈಸ್ ಮಾಡ್ತೀವಿ. ಇದರ ಬಗ್ಗೆ ಸಹ ನಾವು ಚರ್ಚೆಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಐ ವಿಲ್ ಬಿ ಹ್ಯಾವಿಂಗ್ ಡಿಸ್ಕಷನ್ ವಿತ್ ದ ಕಮಿಷನರ್ ವೆರಿ ಸೂನ್. ಮೇಜರ್ PGs ಈಗ ಸದ್ಯಕ್ಕೆ ನಾವು ನೋಡಿದ ಪ್ರಕಾರ ಈಸ್ಟ್ ಮತ್ತು ಸೌತ್ ಕಾರ್ಪೊರೇಷನಲ್ಲಿ ಬಂದಿದೆ. ಸ್ವಲ್ಪ ನಾರ್ತ್ ಕಾರ್ಪೊರೇಷನ್ನಲ್ಲಿ ಸಹ ವ್ಯವಸ್ಥೆ ಆಗಿದೆ. ಸೊ ವಿ ವಿಲ್ ಹ್ಯಾವ್ ಎ ಡಿಸ್ಕಷನ್. ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು, ಏನಾದರೂ ರಿಜಿಸ್ಟ್ರೇಷನ್ ಮಾಡದೇ ಇದ್ದರೆ ಖಂಡಿತ ನಾವು ಅವರ ಮೇಲೆ ಕ್ರಮ ತಗೊಳ್ಬೇಕು. ಈಗಾಗಲೇ ಅರ್ಲಿಯರ್ ಈಸ್ಟ್ ಕಾರ್ಪೊರೇಟ್ ಝೋನ್ನಲ್ಲಿ 26 PGಗಳನ್ನ ಸೀಲೆ ಮಾಡಿದ್ದೀವಿ. ಸೊ ದ್ಯಾಟ್ ವಿ ವಿಲ್ ಡೆಫಿನೆಟ್ಲಿ ensure that they follow the guidelines. ನಾವೇನು ರೂಲ್ಸ್ ಮಾಡಿ ಅದ್ರ ಪ್ರಕಾರನೇ ಕೆಲಸ ಮಾಡ್ತೀವಿ. ಬೆಂಗಳೂರು ಏರ್ ಕ್ವಾಲಿಟಿ ಹದಗೆಡ್ತಾ ಇದೆ ಅಂತೇಳಿ ಈಗಾಗಲೇ ಭಾರಿ ಚರ್ಚೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ತಾವು ಯಾವ ನಿಯಂತ್ರಣ ಮಾಡಲಿಕ್ಕೆ? ಈಗಾಗಲೇ ನಾವು ವಿ ಜಸ್ಟ್ ಹ್ಯಾಡ್ ಅ ಮೀಟಿಂಗ್ ವಿತ್ CSTEP. ಓಕೆ, ಇಸ್ ಅ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಎನ್ವೈರನ್ಮೆಂಟ್.
ವಾಟ್ ದೇ ಹ್ಯಾವ್ ಸೆಡ್ ಈಸ್ ದ್ಯಾಟ್ PM 2.5 ಆ್ಯಂಡ್ PM 10 ಏನು ರೇಷಿಯೋ ಇದೆ ಅದನ್ನು ಸ್ವಲ್ಪ ಪರಿಶೀಲನೆ ಮಾಡಬೇಕು. ಅದಕ್ಕೆ ಒಂದು ಸೆನ್ಸರ್ಸ್ ಈಗಾಗಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಟ್ಟಿದ್ದಾರೆ. ನಾವು ಅವರಿಗೆ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಹೇಳಿದ್ದೇವೆ. ಇಫ್ ಯು ಹ್ಯಾವ್ ಟು ಪುಟ್ ಮೋರ್ ಸೆನ್ಸರ್ಸ್ ಈಗ ಮಾಹಿತಿ ಸಂಗ್ರಹಣೆ ಮಾಡೋದು ಭಾಳ ಮುಖ್ಯ ಇದೆ. ಎರಡನೇದು PM 10 ಕಾನ್ಸಂಟ್ರೇಷನ್ ಎಲ್ಲೆಲ್ಲಿ ಆಗ್ತಾ ಇದೆ, ಇಟ್ ಇಸ್ ಬಿಕಾಸ್ ಆಫ್ ಐದರ್ ಡಸ್ಟ್ ಆನ್ ದ ರೋಡ್ ಆರ್ ಡಸ್ಟ್ ಆಫ್ ಕನ್ಸ್ಟ್ರಕ್ಷನ್. ಮತ್ತು ನಾವು ಅದೇ ಈಗ ಸದ್ಯಕ್ಕೆ ಮಾಹಿತಿ ಏನು ಸಿಗ್ತಾ ಇದೆ, ಇಟ್ ಈಸ್ ಆಲ್ ಬೇಸಿಕ್. ನಮಗೆ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲೆಲ್ಲಿ ಅವರದ್ದು ಸೆನ್ಸರ್ಸ್ ಇದೆ ಅದರ ಪ್ರಕಾರ ಕೊಟ್ಟಿದ್ದಾರೆ. ಇವರು ಡಿಸ್ಕಷನ್ ಪ್ರಕಾರ ಇನ್ನೂ ಜಾಸ್ತಿ ಮಟ್ಟದಲ್ಲಿ ನಾವು ಸೆನ್ಸರ್ಸ್ ಹಾಕಬೇಕು. ಬೇರೆ ಬೇರೆ ಕಡೆ ಪ್ರತಿಯೊಂದು ವಾರ್ಡ್ನಲ್ಲಿ ಸಹ ಸೆನ್ಸರ್ ಇದ್ದರೆ ಒಂದೊಂದು ಸೆನ್ಸರ್ ಇದು ಕನಿಷ್ಠ 1 ರಿಂದ 3 ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಇರಲ್ಲ. ಅದನ್ನು ನಾವು ಇನ್ಸ್ಟಾಲ್ ಮಾಡಿದ್ದಾರೆ. we will be able to get better information on what is the kind of pollution or what is the air quality in these locations. So we are looking at whether ನಾವು ಮೆಟ್ರೋ ಜೊತೆಗೆ ನಮ್ಮ BMTC ಜೊತೆಗೆ ನಾವು BBMP ವಾರ್ಡ್ ಆಫೀಸಸ್ ಇರ್ಬೋದು, ಮತ್ತು ಬೇರೆ ಬೇರೆ ಯಾವುದಾದ್ರೂ ಇಲಾಖೆಗೆ ಅವರ ಆಫೀಸ್ಗಳು ಇದ್ದರೆ ಅಲ್ಲಿ ನಾವು ಸೆನ್ಸರ್ಸ್ ನಾವೇನು ರೈನ್ ವಾಟರ್ಗೆ ಮೀಟರ್ಗೆ ರೈನ್ ಮೆಜರ್ಮೆಂಟಿಗೆ ನಾವು ಹಾಕ್ತಾ ಇದ್ದೇವೆ, ಅದೇ ರೀತಿ ಇದು ಸಹ ನಾವು ಮಾಡಿದರೆ we will get a better picture of air quality. The two things we are trying to focus on, ಒಂದು hotspots in air pollution quality or air quality index. ಎರಡನೇದು ಹೀಟ್ ಐಲ್ಯಾಂಡ್, ಅಂದರೆ ಎಲ್ಲೆಲ್ಲಿ ಬಿಸಿಲು ಸ್ವಲ್ಪ ಸಮ್ಮರ್ ಈಗ ನಾವು ವಿಂಟರ್ ಹೇಳ್ತಾ ಇದ್ದೇವೆ, ಮಾತ್ರ ಇನ್ನೊಂದು 2.5 ತಿಂಗಳೊಳಗೆ ಬಿಸಿಲು ಸುಲು ಆಗ್ತದೆ. ಆವಾಗ ಈ ಹೀಟನ್ನು ಎಲ್ಲೆಲ್ಲಿ ಜಾಸ್ತಿ ಆಗ್ತಾ ಇದೆ ಅದರ ಬಗ್ಗೆ ಸಹ ಮೆಜರ್ಮೆಂಟ್ ಮಾಡಬೇಕು. ಯಾಕಂದರೆ ನ್ಯಾಷನಲ್ ಕ್ಲೈಮೇಟ್ ಆ್ಯಕ್ಷನ್ ಪ್ಲ್ಯಾನ್ ಬರುವಾಗ one major focus is mitigation of climate related excesses. So ಒಂದು ಏರ್ ಕ್ವಾಲಿಟಿ, ಎರಡನೇದು ಹೀಟ್ ಐಲ್ಯಾಂಡ್, ಇದು ಎರಡರ ಬಗ್ಗೆ ಸಹ ಈಗ ಫೋಕಸ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆನ್ಸ್ ಗೆಟ್ ದ ಸಿಸ್ಟಮ್ ಆಫ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ರೈಟ್. ಅದು ಆದಮೇಲೆ ನಾವು ಮತ್ತೆ ಒಂದು ಪಾಲಿಸಿ ರಿಲೇಟೆಡ್ ಏನೆಲ್ಲ ನಾವು ಮಾಡ್ಬೋದು. ಯಾಕಂದರೆ ಹೈ ಸಮ್ಮರಿಂದ ಅಥವಾ ಹೈ ಹೀಟಿಂದ ಜನರಿಗೆ ಕೊಲ್ಯಾಪ್ಸ್ ಆಗ್ತದೆ ಅಥವಾ ಅವರ ಬಾಡಿ ಇದು ಏನಾದರೂ ಇದು ಎಫೆಕ್ಟ್ ಆಗ್ತದೆ, ಅದನ್ನು ಮಿಟಿಗೇಟ್ ಮಾಡಲಿಕ್ಕೆ ಸಹ ಕ್ರಮ ತಗೊಳ್ಬೇಕು. It may be just small measures. It could be plantation of trees where there is high heat island effect, putting some shady areas ಇಲ್ಲಿ ಜನರಿಗೆ ಕೂತ್ಕೊಳ್ಳಿಕ್ಕೆ ಅಥವಾ ರೆಸ್ಟ್ ಮಾಡಲಿಕ್ಕೆ ಜಾಗ. ಖರ್ಚು ಜಾಸ್ತಿ ಇರೋದಿಲ್ಲ, ಮಾತ್ರ ನಾವು ರೆಗ್ಯುಲೇಟರಿ ಫ್ರೇಮ್ವರ್ಕ್ ಸ್ವಲ್ಪ ಅಮೆಂಡ್ ಮಾಡಬೇಕೋ ಇಲ್ವೋ ಅಂತ ನೋಡಬೇಕು. ಎರಡನೇದಾಗಿ ಏನಾದರೂ PM 10 ಅಂದರೆ ಡಸ್ಟ್, ದಟ್ ಇಸ್ ಬಿಕಾಸ್ ಆಫ್ ಕನ್ಸ್ಟ್ರಕ್ಷನಿಂದ ಏನಾದರೂ ಬರ್ತಾ ಇದ್ದರೆ ಅದರ ಬಗ್ಗೆ ಸಹ ನಾವು ಏನಾದರೂ ಕ್ರಮ ತಗೊಳ್ಬೇಕು. ಇವರು ಈಗ ನಿದ್ರೆನೇ ಮಾಡಲಿಕ್ಕೆ ಬಂದಿದ್ದಾರೆ, ಅದಕ್ಕೆ ಸ್ವಲ್ಪ ಆರಾಮಾಗಿ ನನಗೆ ಇದ್ಬಿಟ್ಟು ಫೀಲಿಂಗ್ ಸ್ಲೀಪಿ ಯು ಕ್ಯಾನ್ ಪುಟ್ ಯುವರ್ ಐ ಕ್ಯಾನ್ ಟಾಕ್. ಆರಾಮ ಇಲ್ಲ ನೆಕ್ಸ್ಟ್ ಮಾಡ್ತೀರಾ? ಈಗ ಅಂದರೆ ನಾವು ಮಾತಾಡುವಾಗ ಹಿಪ್ನಟೈಸ್ ಆಗ್ತದೆ. ಏನಾಯ್ತಪ್ಪ? ಹಾಂ, ಕೋಲ್ಡ್ ಆಗಿದೆ, ಸ್ವಲ್ಪ ನಿದ್ರೆ ಬರ್ತದೆ. ಇಫ್ ಯು ಫೀಲಿಂಗ್ ಬೆಟರ್ ಯು ವಿಲ್ ಸ್ಟಾರ್ಟ್. ಸರ್, ರಾಕೇಶ್ ಸಿಂಗ್ ಲೆಟ್ರ್ ಬರೆದಿದೆ OCCCಲಿ ತುಂಬ ತೊಂದರೆ ಆಗ್ತಿದೆ, ಒಂದೊಂದು ರೂಲ್ಸ್ ಒಂದೊಂದು ಥರ ಇದೆ ಅಂತ. ಇಟ್ ಕುಡ್ ಬಿ ಪಾಸಿಬಲ್. ಅದಕ್ಕೆ ನಾನು ಐ ಆಮ್ ನಾಟ್ ರಿಸೀವ್ ದಟ್ ಲೆಟರ್. ಬಂದ ತಕ್ಷಣ ನಾನು ಕಮಿಷನರ್ಸಿಗೆ ಸಹ ನೆಸೆಸರಿ ಡೈರೆಕ್ಷನ್ಸ್ ಕೊಡ್ತೀನಿ. ಸರ್, 5 ನಗರ ಪಾಲಿಕೆಗಳಲ್ಲಿ ಆದಾಯದ ಸಂಬಳ ಕೊಡೋಕ್ಕೂ ಕೂಡ ಮುಂದೆನೇ ಇಲ್ಲ, ಆಲ್ ಆಫ್ ದೆಮ್ ಹ್ಯಾವ್ ಸಫಿಷಿಯೆಂಟ್ ಮನಿ. ಈಗ ಏನಾಗಿದೆ, ರೆವೆನ್ಯೂ ಕಲೆಕ್ಷನ್ ಇನ್ಕ್ರೀಸ್ ಆಗಬೇಕು, ನಾವು ಅದರ ಬಗ್ಗೆ ಯೋಚನೆ ಖಂಡಿತ ಮಾಡಲೇಬೇಕಾಗ್ತದೆ. ಸೊ ಡೆಫಿನೆಟ್ಲಿ ಈಗ ಫೋಕಸ್ ಇಟ್ಟಿದ್ದೇವೆ, ಅದಕ್ಕೆ ಸ್ವಲ್ಪ ಪ್ರೆಷರ್ ಸಹ ರೆವೆನ್ಯೂ ಕಲೆಕ್ಷನ್ ಮೆಷಿನಲ್ಲಿ ಖಂಡಿತ ಇರ್ತದೆ. ಸೊ ಹೋಪ್ಫುಲಿ ವಿ ವಿಲ್ ವರ್ಕ್ ಟುಗೆದರ್ ಟು ಎನ್ಶೂರ್ ವಿ ರೀಚ್ ಅವರ್ ರೆವೆನ್ಯೂ. ಅಂದರೆ ಅನುದಾನ ಏನಾದರೂ ಕೊಡೋರಿದ್ದೀರಾ ಸರ್ ಸರ್ಕಾರಕ್ಕೆ ಆಲ್ವೇಸ್ ನಾವು ಕೇಳ್ತೀವಿ. ಬಿಕಾಸ್ ವಿ ವುಡ್ ಏನಾದರೂ ಶಾರ್ಟ್ ಫಾಲ್ ಇದ್ದರೆ ಅಥವಾ ನಮಗೆ ನಮ್ಮ ರೆವೆನ್ಯೂ ಕಲೆಕ್ಷನ್ ಇಸ್ ಆಲ್ವೇಸ್ ಡ್ಯುಯಲ್ ಪೀಕ್. ಒಂದು ಏಪ್ರಿಲಿಂದ ಜೂನ್ ತನಕ ನಮಗೆ ಮ್ಯಾಕ್ಸಿಮಮ್ ಪ್ರಾಪರ್ಟಿ ಟ್ಯಾಕ್ಸ್ ಬಂತು, ಮತ್ತು ಟುವರ್ಡ್ಸ್ ದ ಎಂಡ್ ಆಫ್ ದ ಇಯರ್. ಸೊ ಅದಕ್ಕೆ ಹೇಗೆ ನಾವು ಈ 2-3 ತಿಂಗಳನ್ನು ನಾವು ಸೆಟ್ರೈಟ್ ಮಾಡಬೇಕು. ಕೆಲವು ಕಾರ್ಪೊರೇಷನ್ನಲ್ಲಿ ಈಗಾಗಲೇ SFC ಪ್ರಕಾರನೇ ಒಂದು ಅಲೋಕೇಶನ್ ಆಫ್ ರೆವೆನ್ಯೂ ಸಹ ಮಾಡಬೇಕಾಗ್ತದೆ. ಅದೆಲ್ಲ ನೋಡಿಕೊಂಡು ವಿ ಹ್ಯಾವ್ ಆಲ್ರೆಡಿ ಅಪ್ರೋಚ್ ಗವರ್ಮೆಂಟ್. ಯಾವ ಪಾಲಿಕೆಯಲ್ಲಿ ಹಣಕಾಸಿನ ಕುಂದುಕೊರತೆ ಜಾಸ್ತಿ ಇದೆ? ಸಿ, ಆ್ಯಸ್ ಪರ್ ಅವರ್ ಎಸ್ಟಿಮೇಷನ್ ವಿ ಥಿಂಕ್ ದ್ಯಾಟ್ given the present situation, the Western Corporation may find a little reduction in revenue as compared to, they will not be able to generate as much revenue as other corporations. ಸೊ ಪಾಲಿಕೆ ಕಮಿಷನರ್ಸ್ ನಿಮ್ಮ ಹತ್ರ ಮಾತಾಡಿದ್ದಾರೆ, ಅವ್ರಿಗೆ ಪಾಲಿಕೆಗಳಲ್ಲಿ ಕೆಲವೊಂದು they have made a request asking for funding. So definitely we will sort it out. ಅದಕ್ಕೆ ನಾವು ಸರ್ಕಾರಕ್ಕೆ ಈಗಾಗಲೇ ಕೇಳ್ತಾ ಇದ್ದೇವೆ.
ಒನ್ಸ್ ದ SFC ಗಿವ್ಸ್ ಎ ರೆಕಮೆಂಡೇಶನ್ ವಾಟ್ ನಮ್ಮದೇನು ಅನುಮಾನ ಇದೆ ಅದು ಅವರು ನೋಡಿಕೊಂಡು ದೇ ವಿಲ್ ಮೇಕ್ ಸರ್ ನೆಸೆಸರಿ. ಕೆಲವರು ಹೇಳೋದ್ರ ಪ್ರಕಾರ, ತಜ್ಞರು ಹೇಳೋ ಪ್ರಕಾರ, ಸೊ ಈ ಏನು 5 ಪಾಲಿಕೆಗಳು ಮಾಡಿದ್ರು ಆ ಒಂದು ಕಾನ್ಸೆಪ್ಟೇ ಇದಕ್ಕೆ ಈ ಥರದ ಪರಿಸ್ಥಿತಿಗೆ ಕಾರಣ ಅಂತ ಹೇಳಿ. ದ್ಯಾಟ್ ಈಸ್ ದ ಪ್ರಾಬ್ಲಮ್ ಈಸ್ ಎಲೋಕೇಶನ್ ಎಫಿಷಿಯನ್ಸಿ ಅಂದರೆ ಎಲೋಕೇಶನ್ ಆರ್ ಎಫಿಷಿಯನ್ಸಿ ಎಲೋಕೇಶನ್ ಎಫಿಷಿಯನ್ಸಿ ಇಶ್ಯೂ ನೋಡಿದರೆ ಇಟ್ ಈಸ್ ಈಸಿಯರ್ ಫಾರ್ ಪೀಪಲ್ ಟು ಟಾಕ್ ಟು ದೇರ್ ಕನ್ಸರ್ನ್ ಕಮಿಷನರ್ಸ್ ಆ್ಯಂಡ್ ಲುಕ್ ಅಟ್ ಲೋಕಲ್ ಪ್ರಾಬ್ಲಮ್ಸ್. ಯಾಕಂದರೆ ಡಿಸೆಂಟ್ರಲೈಸೇಷನ್ ಮಾಡಿರುವಾಗ ಆ್ಯಟ್ ದ ಲೆವೆಲ್ ಆಫ್ ದ ಲೋಕಲ್ ಬಾಡಿನಲ್ಲಿ ಜಾಸ್ತಿ ಜನರು ರೆಸ್ಪಾನ್ಸ್ ಮಾಡಲಿಕ್ಕೆ ಅವಕಾಶ ಇದೆ, ಕ್ಲೋಸರ್ ಸೂಪರ್ವಿಷನ್ ಇರ್ತದೆ. ಆ ದೃಷ್ಟಿಯಿಂದ ನೋಡಿದರೆ ಕಾರ್ಪೊರೇಷನ್ಸ್ ಆರ್ ರೆಸ್ಪಾಂಡಿಂಗ್ ಫಾಸ್ಟರ್ ಫಾರ್ ದ ಇಶ್ಯೂಸ್ ರೇಸ್ಡ್ ಇನ್ ದ ಲೋಕಲ್ ಬಾಡೀಸ್. ಆದರೂ ಸಹ ದೆರ್ ವಿಲ್ ಬಿ ಅ ಪ್ರಾಬ್ಲಮ್, ಮೇ ಬಿ ದ್ಯಾಟ್ ಬಿಕಾಸ್ ದ ವೇ ಬ್ಯಾಂಗ್ಳೂರ್ ಹ್ಯಾಸ್ ಗಾನ್, ಕೆಲವು ಜಾಗದಲ್ಲಿ ದೆರ್ ಕುಡ್ ಬಿ ಆಟ್ ದಿಸ್ ಪಾಯಿಂಟ್ ಆಫ್ ಟೈಮ್ there could be some discrepancies in the generation of revenue, but the point is it is also an opportunity for some of the corporations to change their plan or the development plan. ಅದೆಲ್ಲ ನಾವು ನೋಡಬೇಕಾಗುತ್ತೆ. ಸರಿ, K100 ಥರ ಶಿವಾಜಿನಗರದ ಅಷ್ಟು ಎಲ್ಲ ಮಾಡ್ತಾ ಇದ್ದಾರೆ, ಅದು ಯಾವ ರೀತಿ ಸರ್? ಈಗ ಮೊನ್ನೆ ಚರ್ಚೆ ಮಾಡಿದ ಪ್ರಕಾರ ಈ ಹಲ್ಸೂರ್ ಲೇಕ್ ರೀಡೆವಲಪ್ಮೆಂಟ್ ಭಾಳ ಚೆನ್ನಾಗಿ ನಡೀತಾ ಇದೆ. ಅವರದ ಶಾಸಕರು ಈಗಾಗಲೇ ಅವರು ಏನು ನೋಡುವಾಗ ಈ ಅಪ್ಸ್ಟ್ರೀಮ್ನಲ್ಲಿ ಏನು ಪೊಲ್ಯೂಷನ್ ಅಥವಾ ಏನು ಕೆನಾಲ್ ನೀರು ಬರ್ತಾ ಇದೆ ಅದನ್ನು ನಾವು ಟ್ರೀಟ್ ಮಾಡಿದರೆ ಖಂಡಿತ ಹಲ್ಸೂರ್ ಲೇಕ್ ಕ್ಯಾನ್ ಬಿಕಮ್ ಲೈಕ್ ಮಚ್ ಬೆಟರ್ ಕ್ವಾಲಿಟಿ. ಸೊ ಈ K900 ಹ್ಯಾಸ್ ಗಿವನ್ ಒನ್ ಕೈಂಡ್ ಆಫ್ ಒಂದು ಮಾದರಿ ತೋರಿಸಿದೆ. ಇದನ್ನು ಈ ಕೆನಾಲ್ ಸಹ ಅಷ್ಟೇ ವೈಡ್ ಇದೆ, 15 ಮೀಟರ್ಸ್ ಕೆಲವು ಜಾಗದಲ್ಲಿ ಇದೆ. ಸೊ ಅದಕ್ಕೆ ಈ ಕೆನಾಲ್ನ ಸಹ ಡೆವಲಪ್ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಅದರ ಬಗ್ಗೆ ಸಹ ಎಲ್ಲಿಂದ ಎಲ್ಲಿ ಸರ್? ಐಡೋಂಟ್ ಅಪ್ಸ್ಟ್ರೀಮ್ ಒಂದು 7 ಕಿಲೋಮೀಟರ್ 8 ಕಿಲೋಮೀಟರ್ ತನಕ ನಾವು ರಿಪೇರ್ ಮಾಡ್ಬೋದು ಅಂತ ಹೇಳಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದಕ್ಕೆ ಸ್ಟಡಿ ಈಗ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಕ್ಯಾಮ್ರಾ ಆಫ್ ಕ್ಯಾಮ್ರಾ